ಜೋಳ, ಗೋಧಿ ಮೊದಲಾದ ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಹಾಗೆ ಅತಿ ಹೆಚ್ಚಾಗಿ ಹತ್ತಿಯನ್ನು ಸಹ ಇಲ್ಲಿ ಬೆಳೆಯಲಾಗುತ್ತದೆ. ಇದರಿಂದಲೇ ಹತ್ತಿ ಕಾರ್ಖಾನೆಗಳು ಇಲ್ಲಿ ಹೆಚ್ಚಾಗಿ ಇವೆ. ಏಷ್ಯಾ ಖಂಡದಲ್ಲಿ ಪ್ರಪ್ರಥಮ ಬಾರಿಗೆ ಹತ್ತಿ ಕಾರ್ಖಾನೆ ಆರಂಭವಾದದ್ದು ಇಲ್ಲಿಯೇ. ಬೈಲಹೊಂಗಲ ತಾಲೂಕು ಸ್ವಾತಂತ್ರ್ಯ ಹೋರಾಟದ ನೆನಪನ್ನು ತರಿಸುವ ಈ ಸ್ಥಳವು ರಾಣಿ ಚೆನ್ನಮ್ಮನ ಸಮಾಧಿ. ಜೋಳ ಮತ್ತು ಹತ್ತಿಯನ್ನು ಈ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಚಿಕ್ಕೋಡಿ ತಾಲೂಕು ನದಿ ತೀರ ಪ್ರದೇಶವಾಗಿರುವುದರಿಂದ ಸಕ್ಕರೆ, ಕಬ್ಬು ಹಾಗೂ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತದೆ. ಸಕ್ಕರೆ ಮತ್ತು ಹಾಲು ಉತ್ಪಾದನಾ ಕೈಗಾರಿಕೆಗಳನ್ನು ಇಲ್ಲಿ ಕಾಣಬಹುದು. ಹಾಲು ಉತ್ಪಾದನಾ ಕೈಗಾರಿಕೆಗಳಿಂದ ವ್ಯಾಪಾರ ಕೇಂದ್ರವೂ ಆಗಿದೆ. ಗೋಕಾಕ್ ತಾಲೂಕು ನದಿ ಮತ್ತು ಬೆಟ್ಟಗಳಿಂದ ಆವೃತವಾಗಿರುವ ಸುಂದರ ಪ್ರದೇಶ. ಕೃಷ್ಣಾ ನದಿಯ ಉಪ ನದಿಗಳು ಮಲಪ್ರಭಾ ನದಿ ಮತ್ತು ಘಟಪ್ರಭಾ ನದಿ. ಇದರಲ್ಲಿ ಘಟಪ್ರಭಾ ನದಿಯಿಂದ ನಿರ್ಮಾಣವಾಗುವ ಗೋಕಾಕ್ ಜಲಪಾತವು ಭಾರತದ ನಯಾಗರ ಎಂದೇ ಕರೆಯಿಸಿಕೊಳ್ಳುತ್ತದೆ. ಹೀಗಾಗಿ ಗೋಕಾಕ್ ತಾಲೂಕು ಪ್ರಕೃತಿ ಸೌಂದರ್ಯ ಮತ್ತು ಪ್ರವಾಸೋದ್ಯಮದಿಂದ ಅತ್ಯಂತ ಹೆಚ್ಚಿನ ಆರ್ಥಿಕತೆಯನ್ನು ಹೊಂದಿದೆ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಗೋಕಾಕ್ ತಾಲೂಕನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿಸುವ ವಿಷಯದ ಕುರಿತು ಒಂದು ವಿಡಿಯೋ ಮಾಡಿರುವೆನು. ಅದರ ಲಿಂಕ್ ಐ ಕಾರ್ಡ್ ನಲ್ಲಿ ನೀಡಿದ್ದೇನೆ. ನೀವು ಅದನ್ನು ವೀಕ್ಷಿಸುವುದರ ಮೂಲಕ ಗೋಕಾಕ್ ತಾಲೂಕು ಪ್ರತ್ಯೇಕ ಜಿಲ್ಲೆಯಾದರೆ ಅದರಿಂದ ಆಗುವ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳಬಹುದು. ಹುಕ್ಕೇರಿ ತಾಲೂಕು ಶಂಕೇಶ್ವರವು ಪ್ರಮುಖ ಪಟ್ಟಣವಾಗಿದ್ದು ಸಕ್ಕರೆ, ಕಬ್ಬು ಹಾಗೂ ತರಕಾರಿಗಳನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಇಲ್ಲಿ ಬೆಳೆಯುವ ತರಕಾರಿಗಳನ್ನು ಕರ್ನಾಟಕ, ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಗೂ ವಿತರಣೆ ಮಾಡಲಾಗುತ್ತದೆ. ರಾಮದುರ್ಗ ತಾಲೂಕು ಬೆಟ್ಟ ಪ್ರದೇಶ ಮತ್ತು ಒಣ ಭೂಮಿಯನ್ನು ಹೊಂದಿರುವ ರಾಮದುರ್ಗ ತಾಲೂಕಿನಲ್ಲಿ ರಾಮದುರ್ಗ ಕೋಟೆ ಪ್ರಮುಖ ಆಕರ್ಷಣೀಯ ಸ್ಥಳವಾಗಿದೆ. ಈ ಸವದತ್ತಿ ತಾಲೂಕು ಬೆಟ್ಟ ಮತ್ತು ಸಮತಟ್ಟು ಪ್ರದೇಶವನ್ನು ಹೊಂದಿದ್ದು ಜೋಳ, ಹತ್ತಿ ಮತ್ತು ಕಡಲೆ ಬೆಳೆಯನ್ನು ಬೆಳೆಯಲಾಗುತ್ತದೆ. ಸವದತ್ತಿ ಯಲ್ಲಮ್ಮನ ದೇವಾಲಯವು ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಮಹತ್ವದ ಸ್ಥಳವಾಗಿದ್ದು ಉತ್ತರ ಕರ್ನಾಟಕದ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಕರ್ನಾಟಕ ಬೇರೆ ರಾಜ್ಯದಿಂದ ದೇಶ ವಿದೇಶದಿಂದಲೂ ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ. ವರ್ಷದಲ್ಲಿ 7 ಬಾರಿ ಜಾತ್ರೆ ನಡೆಯುವ ಸವದತ್ತಿ ಯಲ್ಲಮ್ಮ ಕ್ಷೇತ್ರದ ಕುರಿತಾಗಿ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋದ ಲಿಂಕ್ ಐ ಕಾರ್ಡ್ ನಲ್ಲಿ ನೀಡಿದ್ದೇನೆ. ನೀವು ಸಹ ಸವದತ್ತಿ ಯಲ್ಲಮ್ಮ ತಾಯಿಯ ಭಕ್ತರಾಗಿದ್ದರೆ ತಪ್ಪದೆ ಆ ವಿಡಿಯೋವನ್ನು ವೀಕ್ಷಿಸಿ. ರಾಯಭಾಗ ತಾಲೂಕು ಅತಿ ಸಣ್ಣ ತಾಲೂಕಾಗಿದ್ದು ಗ್ರಾಮೀಣ ಪ್ರದೇಶವಾಗಿದೆ. ಜೋಳ ಹಾಗೂ ಬೇಳೆ ಬೆಳೆಯನ್ನು ಇಲ್ಲಿ ಬೆಳೆಯಲಾಗುತ್ತದೆ. ಖಾನಾಪುರ ತಾಲೂಕು ಹೆಸರೇ ಸೂಚಿಸುವಂತೆ ಅರಣ್ಯ ಪ್ರದೇಶವಾಗಿದ್ದು ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದೆ. ಹಾಗೆ ಪ್ರಕೃತಿ ಸೌಂದರ್ಯದಿಂದಲೂ ಕೂಡಿದೆ. ಕಿತ್ತೂರು ತಾಲೂಕು ಐತಿಹಾಸಿಕ ಸ್ಥಳವಾಗಿದ್ದು ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ, ರಾಣಿ ಚೆನ್ನಮ್ಮನ ಧೈರ್ಯದ ಪ್ರತೀಕ, ಇತಿಹಾಸ ಮತ್ತು ಸಂಸ್ಕೃತಿ ಕೇಂದ್ರವಾಗಿದೆ. ನಿಪ್ಪಾಣಿ ತಾಲೂಕು ತಂಬಾಕು ಬೆಳೆಗೆ ಪ್ರಸಿದ್ಧವಾಗಿದೆ ಹಾಗೂ ಗಡಿ ಪಟ್ಟಣವಾಗಿದೆ. ಕಾಗವಾಡ ತಾಲೂಕು ಕೃಷ್ಣಾ ನದಿ ತೀರ ಪ್ರದೇಶವಾಗಿದ್ದು ಸಕ್ಕರೆ, ಕಬ್ಬು ಉತ್ಪಾದಿಸಲಾಗುತ್ತದೆ. ಮುದಲಗಿ ತಾಲೂಕು ಹೊಸದಾಗಿ ಸೇರ್ಪಡೆಗೊಂಡಿರುವ ತಾಲೂಕಾಗಿದ್ದು ಕೃಷಿ ಪ್ರಧಾನವಾಗಿದೆ. ಯರಗಟ್ಟಿ ತಾಲೂಕು ಗ್ರಾಮೀಣ ಪ್ರದೇಶವಾಗಿದ್ದು ಅಭಿವೃದ್ಧಿ ಹೊಂದುತ್ತಿರುವ ಪ್ರದೇಶವಾಗಿದೆ. ಇವಿಷ್ಟು ಬೆಳಗಾವಿ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬಗ್ಗೆ.